ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ ಕೀರ್ತನೆ 119 ಅದರ 44ನೇ ವಾಕ್ಯ ಇರಿತಾಳೆ. ನಿನ್ನ ಧರ್ಮಶಾಸ್ತ್ರವನ್ನು ಸದಾ ತಪ್ಪದೆ ಕೈಗೊಳ್ಳುವನು. ನಿನ್ನ ಧರ್ಮಶಾಸ್ತ್ರವನ್ನು ಸದಾ ತಪ್ಪದೆ ಅನೇಕ ಸಂಗತಿ ನಮ್ಮ ಜೀವನದಲ್ಲಿ ತಪ್ಪದೆ ಮಾಡ್ತೇವೆ. ನಾವು ಪ್ರತಿದಿನ ನಿದ್ದೆ ಮಾಡ್ತೇವೆ, ಪ್ರತಿದಿನ ಆಹಾರವನ್ನು ಸೇವಿಸ್ತೇವೆ, ಪ್ರತಿದಿನ ಎಕ್ಸಸೈಸನ್ನು ಮಾಡ್ತೇವೆ, ಪ್ರತಿದಿನ ನಮ್ಮ ಜೀವನದಲ್ಲಿ ನಾವು ರೊಟೀನ್ ಆಗಿರುವಂಥ ಪ್ರತಿ ಕಾರ್ಯಗಳನ್ನು ನಾವು ತಪ್ಪದೆ ಮಾಡ್ತೇವೆ. ಆದರೆ ನಾವು ಮಾಡಬೇಕಾದದ್ದು ತಪ್ಪದೆ ಬಹಳ ಪ್ರಾಮುಖ್ಯವಾಗಿ ಏನೆಂದರೆ ಧರ್ಮಶಾಸ್ತ್ರವನ್ನು ತಪ್ಪದೆ ಕೈಗೊಂಡು ನಡಿಬೇಕು. ಧರ್ಮಶಾಸ್ತ್ರ ಅಂದರೆ ದೇವರ ಮಾತನ್ನು, ದೇವರ ವಾಕ್ಯವನ್ನು ನಾವುಗಳು ನಮ್ಮ ಜೀವನದಲ್ಲಿ ತಪ್ಪದೆ ಕೈಗೊಂಡು ನಡೆಯುವಂಥ ಮಗನೂ ಮಗಳ. ಯಾಕೆ ಈ ಧರ್ಮಶಾಸ್ತ್ರವನ್ನು ನಾವು ಕೈಗೊಂಡು ನಡೀಬೇಕು? ಯಾಕೆ ಈ ದೇವರ ವಾಕ್ಯವನ್ನು ಕೈಗೊಂಡು ನಡಿಬೇಕು? ಯಾಕೆ ಈ ಈ ಜೀವವುಳ್ಳ ವಾಕ್ಯವನ್ನು ಕೈಗೊಂಡು ನಡಿಬೇಕಂದರೆ ಈ ವಾಕ್ಯದಲ್ಲಿ ಸಮಾಧಾನ ಇದೆ, ಯೇಸುವಿನ ಮಾತಲ್ಲಿ ನೆಮ್ಮದಿ ಇದೆ, ಯೇಸುವಿನ ಮಾತಲ್ಲಿ ಆರೋಗ್ಯ ಇದೆ, ಯೇಸುವಿನ ಮಾತಲ್ಲಿ ಬಿಡುಗಡೆ ಇದೆ, ಯೇಸುವಿನ ಮಾತಲ್ಲಿ ಪರಿಶುದ್ಧತೆ ಇದೆ, ಯೇಸುವಿನ ಮಾತಲ್ಲಿ ಜೀವ ಕೊಡುವಂಥದ್ದಾಗಿದೆ. ನಿನ್ನ ಜೀವನದಲ್ಲಿ ಒಂದು ವೇಳೆ ನೀನು ಪಾಪ ಮಾಡಿ ತಪ್ಪುಗಳನ್ನು ಮಾಡಿ ನಿನ್ನ ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡಿರುವಂಥವನ ಮಗನೂ ಮಗಳಾಗಿ, ಆದರೆ ನೀನು ದೇವರ ಧರ್ಮಶಾಸ್ತ್ರವನ್ನು, ದೇವರ ವಾಕ್ಯವನ್ನು ನೀನು ಕೈಗೊಂಡು ನಡೆಯುವುದಾದರೆ ನೀನು ಕಳ್ಕೊಂಡಿರುವಂಥದ್ದು ಎಲ್ಲವನ್ನ ತಿರುಗಿ ಕೊಡುವುದಕ್ಕಾಗಿ ಸಾಮರ್ಥ್ಯನು ಯೇಸು ಕ್ರಿಸ್ತನಾಗಿದ್ದಾನೆ. ಅಥವಾ ನಿನ್ನ ಜೀವನದಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ನಾಶಪಡಿಸಿಕೊಂಡು ನಿನ್ನ ಜೀವನದಲ್ಲಿ ಕಂಪ್ಲೀಟ್ ಆಗಿ ನಿನ್ನ ಜೀವನದಲ್ಲಿ ಬರ್ಬಾದಾಗಿರುವಂಥ ಒಂದು ಅನುಭವ ನಿನ್ನ ಜೀವನದಲ್ಲಿ ಇರ್ಬೋದು. ಅದೆಲ್ಲವನ್ನು ತಿರುಗಿ ಯಾರು ಕೊಡ್ತಾರೆ? ದೇವರು ಯೇಸು ಕ್ರಿಸ್ತನ ಕೊಡುವನಾಗಿದ್ದಾನೆ. ಯಾವಾಗ ನೀನು ಆತನ ಮಾತನ್ನು ಕೈಗೊಂಡು ನಡೆಯುವಾಗ, ಸದಾ ತಪ್ಪದೆ ಆತನ ವಾಕ್ಯವನ್ನು, ಆತನ ಮಾತನ್ನು ಕೈಗೊಂಡು ನಡೆಯುವಾಗ ನಿನಗೆ ಈ ಭೂಮಿ ಮೇಲೆ ನಿನಗೆ ಆಶೀರ್ವಾದ ಸಿಗ್ತದೆ. ಭೂಮಿ ಮೇಲೆ ನಿನಗೆ ಬೇಕಾದದೆಲ್ಲವನ್ನ ಸಮಾಧಾನ, ಸಂತೋಷ, ಆರೋಗ್ಯ, ಅಭಿವೃದ್ಧಿಯನ್ನು ಕೊಟ್ಟು ಅಷ್ಟು ಮಾತ್ರವಲ್ಲ, ನಿನಗೆ ನಿತ್ಯ ಜೀವವನ್ನು ಕೊಡೋದಕ್ಕಾಗಿರುವಂಥ ದೇವರ ವಾಕ್ಯವಾಗಿ. ಈ ವಾಕ್ಯ ಸಜೀವವಾದದ್ದು, ಈ ವಾಕ್ಯ ಕಾರ್ಯಸಾಧಕವಾದದ್ದು, ಈ ವಾಕ್ಯ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರತಿಯೊಬ್ಬರ ಜೀವನಗಳನ್ನು, ಪ್ರತಿಯೊಬ್ಬರ ಸ್ಥಿತಿಗತಿಗಳನ್ನು ಬದಲಾಯಿಸುವ ಸಾಮರ್ಥ್ಯವುಳ್ಳದಾಗಿದೆ ಈ ಯೇಸುವಿನ ವಾಕ್ಯ. ಆ ವಾಕ್ಯನೇ ಇವತ್ತು ನೀ ನಂಬುವುದಾದರೆ ಡೆಫಿನೆಟ್ಲಿ ಆಗಿ ಆತ ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಮಾಡೋದಕ್ಕಾಗಿದೆ. ಯಾಕೆಂದರೆ ಆತ ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ನಿನಗೋಸ್ಕರ ರಕ್ತ ಸುರಿಸಿದ್ದಾನೆ. ನಿನ್ನನ್ನು ಆಶೀರ್ವಾದವಾಗಿ, ಅಭಿವೃದ್ಧಿಕರವಾಗಿ, ನಿತ್ಯ ಜೀವಕ್ಕೆ ನಡೆಸುವುದಕ್ಕಾಗಿ ಆತನು ಸರ್ವ ಶಕ್ತನಾಗಿರುವ ದೇವರಾಗಿದ್ದಾನೆ. ಗಾಡ್ ಬ್ಲೆಸ್ ಯು.